ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಪೊಲೀಸರು ನಡೆಸಿದಂತಹ ದಾಳಿ ವೇಳೆ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ಬಳಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿತ್ತು. ಜೈಲಿನಲ್ಲಿ ಪ್ರಜ್ವಲ್ಗೆ ರಾಜ್ಯಾತಿಥ್ಯ ದೊರಕುತ್ತಿರೋದು ಇದೀಗ ಬಠಾ ಬಯಲಾಗಿದೆ. ರೇಡ್ ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿದ್ದ ಬಟ್ಟೆಗಳ ನಡುವೆ ಮೊಬೈಲ್, ಸ್ಯಾಂಡ್ ಡಿಸ್ಕ್, ಪೆನ್ ಡ್ರೈವ್, ಚಾರ್ಜರ್ ಹಾಗೇನೆ ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್, ಅಂದರೆ ಪಾಕೆಟಲ್ಲಿ ಇಟ್ಕೊಳ್ಳುವಂತಹ ಚಿಕ್ಕದು ನೋಟ್ಬುಕ್ಕು, ಮೊಬೈಲು, ಅದಕ್ಕೆ ಬೇಕಾಗಿದ್ದಂತಹ ಚಾರ್ಜರು, ಪೆನ್ ಡ್ರೈವು ಇದೆಲ್ಲದೂ ಕೂಡ ಅವರ ಬಟ್ಟೆಯಲ್ಲಿ ಸುತ್ತು ಅವರ ಒಂದು ಬ್ಯಾರಕ್ನಲ್ಲಿ ಇಟ್ಕೊಂಡಿದ್ರು. ಇದು ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಬಟ್ಟೆಗಳ ಮಧ್ಯೆ ಮೊಬೈಲ್ ಕೂಡ ಇತ್ತು. ಆ ಮೊಬೈಲನ್ನು ಪೊಲೀಸರು ಇವಾಗ ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಫೋನ್ ಹಿಡಿದುಕೊಂಡು ಪ್ರಜ್ವಲ್ ಮಾತನಾಡ್ತಿರುವಂತಹ ವಿಡಿಯೋ ಕೂಡ ಅದು ಬರೀ ಎಲ್ಲೋ ಒಂದು ಕಡೆ ವೈರಲ್ ಆಗಿಲ್ಲ, ಇಡೀ ಇನ್ಸ್ಟಾಗ್ರಾಮ್ನಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಡಿಯೋ ಯಾವುದು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರು ಫೋನ್ ಇಟ್ಕೊಂಡು ಯಾರ ಜೊತೆನೋ ಕಿಸಿ ಅಂತ ಮಾತನಾಡ್ತಿರುವಂತಹ ವಿಡಿಯೋ. ನೀವು ಅದನ್ನು ಗಮನಿಸಿರ್ತೀರ, ನಗಾಡ್ಕೊಂಡು ಯಾರ ಜೊತೆನೋ ಮಾತಾಡ್ತಿದ್ದಾರೆ. ಜೈಲಿಗೂ ಮತ್ತು ಅವ್ರು ಹೊರಗಡೆ ಇರೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಆರಾಮಾಗಿ ಅವರು ಜೈಲಲ್ಲಿರೋ ಬದಲು ಆರಾಮಾಗಿ ಹೊರಗಡೆನೇ ಇರ್ಬೋದಾಗಿತ್ತಲ್ಲ. ಅವರು ಹೊರಗಡೆನಾದರೂ ಇದ್ದಿದ್ರೆ ಒಂದು ಸ್ವಲ್ಪ ಅಲ್ಲೋಗೋದು ಇಲ್ಲೋಗೋದು ಬರೋದು ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಆದರೂ ಆಗ್ತಿತ್ತೇನೋ ಪಾಪ. ಈಗ ಆ ಸ್ಟ್ರೆಸ್ಸು ಕೂಡ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ. ಆರಾಮಾಗಿ ಜೈಲಿನಲ್ಲಿ ನಿಂತ್ಕೊಂಡು ಯಾರಿಗೆ ಬೇಕೋ ಅವ್ರಿಗೆ ಕಾಲ್ ಮಾಡಿಕೊಂಡು ಚಾರ್ಜ್ ಹಾಕ್ಕೊಂಡು ನೆಮ್ಮದಿಯಾಗಿದ್ದಾರೆ ನೋಡಿ. ಜೈಲಿನ ಸೆಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಮಾತನಾಡಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಹೊರಗಡೆ ಬಾ, ನಾನು ಅವರಿಗೆ ಫೋನ್ ಮಾಡಿಲ್ಲ, ನೀನು ಹೇಳಿದ ಮೇಲೆ ಮೊನ್ನೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಹತ್ಕೊಂಡು ಕೂತಿದ್ರು. ನೀನು ಫೋನ್ ಮಾಡಿಲ್ಲ, ಏನು ಮಾಡ್ತಿದ್ದೆ ಅಂತ ಫೋನ್ನಲ್ಲಿ ಪ್ರಜ್ವಲ್ ರೇವಣ್ಣ ಸಂಭಾಷಣೆಯನ್ನು ನಡೆಸಿದ್ದಾರೆ. ಆದರೆ ಅಪರಾಧಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಯಾರ ಬಳಿ ಮಾತನಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಬೇಕಿದೆ. ಇದನ್ನೇನು ದೊಡ್ಡ ಕಷ್ಟನಾ? ನಂಬರ್ ಸಿಕ್ಕಿದ್ರೆ ಸಾಕು, ಯಾರಿಂದ ಯಾರಿಗೆ ಕಾಲ್ ಆಗಿತ್ತು, ಎಷ್ಟು ಗಂಟೆಗೆ ಹೋಗಿತ್ತು, ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ 5 ನಿಮಿಷದಲ್ಲಿ ಕಂಡುಹಿಡಿಯುವಂಥ ಕೆಲಸ. ಇದೇನು ದೊಡ್ಡ ಕೆಲಸ ಅಂತೇನಲ್ಲ. ಕರ್ತವ್ಯ ಲೋಪ ಹಿನ್ನೆಲೆ ಅಸಿಸ್ಟೆಂಟ್ ಸೂಪರ್ಡೆಂಟ್ ಈರಣ್ಣ ಅನ್ನೋರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇವ್ರನ್ನ ಸಸ್ಪೆಂಡ್ ಮಾಡೋ ಬದಲು ಕೆಲಸದಿಂದ ಅಮಾನತು ಮಾಡಿ ತೆಗೆದು ಹಾಕಿದ್ರೆ ತುಂಬ ಒಳ್ಳೆಯದು. ಇಂಥವ್ರು ಇರೋದ್ರಿಂದನೇ ಜೈಲಲ್ಲಿ ಒಳಗಡೆ ಇರೋರಿಗೂ ಹೊರಗಡೆ ಇರೋರಿಗೂ, ತಪ್ಪು ಮಾಡ್ದಲೇ ಹೊರಗಡೆ ಇರುವಂಥವ್ರಿಗೂ ಮತ್ತು ತಪ್ಪು ಮಾಡಿ ಜೈಲೊಳಗಡೆ ಹೋಗಿರೋವಂಥವ್ರಿಗೂ ಏನು ಬದಲಾವಣೆ? ಅಟ್ಲೀಸ್ಟ್ ಜೈಲೊಳಗಡೆ ಇದ್ದಾಗ ಅವ್ರಿಗೊಂದು ಅನುಭವ ಆಗಬೇಕು. ಹೌದು, ನಾನು ಮಾಡಿದ ತಪ್ಪು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಈ ಶಿಕ್ಷೆ ಅಂತ. ಅವ್ರಿಗೆ ಶಿಕ್ಷೆ ಅಂತ ಎಲ್ಲ ಅನ್ನಿಸ್ತದೆ. ನೆಮ್ಮದಿಯಾಗಿ ಬೇಕಾಗಿದ್ದು ತಿನ್ಕೊಂಡು ನೆಮ್ಮದಿಯಾಗಿ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಅಷ್ಟೇ ಅಲ್ಲದೆ ಜೈಲು SP ಅಂಶು ಕುಮಾರ್ ಅವರಿಗೂ ಕೂಡ DGP ಅಲೋಕ್ ಕುಮಾರ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಕರ್ತವ್ಯ ಲೋಪಕ್ಕೆ ಕಾರಣ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಜ್ವಲ್ನನ್ನ VIP ಬ್ಯಾರಕ್ನಿಂದ ಜನರಲ್ ಬ್ಯಾರಕ್ಗೆ ಸ್ಥಳಾಂತರಿಸಲಾಗಿದೆ ಅಂತ ತಿಳಿದು ಬಂದಿದೆ. ನಟ ದರ್ಶನ್ ಇರುವ ಬ್ಯಾರಕ್ ಕೂಡ ಶೋಧಿಸಲಾಗಿದೆ. ಆದರೆ ಮೊಬೈಲ್ ಮತ್ತು ಇನ್ನಿತರ ಯಾವುದೇ ನಿಷೇಧಿತ ವಸ್ತುಗಳು ಕೂಡ ಪತ್ತೆಯಾಗಿಲ್ಲ ದರ್ಶನ್ ಅವರ ಬ್ಯಾರಕ್ನಲ್ಲಿ. ಈ ಹಿಂದೆ ದರ್ಶನ್ ಅವರು ಅಲ್ಲಿನ ಸಹಚರ ಕೈದಿಗಳ ಜೊತೆ ಸಿಗರೇಟ್ ಸೇರ್ತಾ ಕುಳಿತಿದ್ದಂತಹ ವಿಡಿಯೋ ವೈರಲ್ ಆಗಿತ್ತು. ಅದಂತವೆಲ್ಲರೂ ನೋಡಿರ್ತೀರ, ಒಂದು ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ದು. ಬಟ್ ಅವ್ರಿಗೆ ಅದು ಸಿಕ್ಕಾಪಟ್ಟೆ ಹೊಡೆತ ಬಿತ್ತು. ಹಾಗಾಗಿ ಈ ಒಂದು ಜೈಲಿನಲ್ಲಿ ಯಾವುದೇ ಬ್ಯಾನ್ ಆಗಿದ್ದಂತಹ ಐಟಮ್ಗಳು ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದುಕೊಂಡ್ಗೆ ಫೋನ್ ಕರೆ ಮಾಡಿದ್ದಂತಹ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಂಪ್ಲೀಟ್ ಆಗಿ ಈಗ ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ಪೊಲೀಸರು ನಡೆಸಿದಂತಹ ದಾಳಿ ವೇಳೆ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ಬಳಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿತ್ತು. ಜೈಲಿನಲ್ಲಿ ಪ್ರಜ್ವಲ್ಗೆ ರಾಜಾತಿಥ್ಯ ಕೂಡ ದೊರಕ್ತಾ ಇದೆ. ಅಣ್ಣ ಅವರು ಜೈಲೊಳಗಡೆ ಇದ್ರು ಒಂದೇ, ಹೊರಗಡೆ ಇದ್ರು ಒಂದೇ ಅನ್ನೋ ಥರ ಫೀಲು ಇದೀಗ ಬಠಾ ಬಯಲಾಗಿದೆ. ರೇಡ್ ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿದ್ದಂತಹ ಬಟ್ಟೆಗಳ ಮಧ್ಯೆ ಮೊಬೈಲ್ ಫೋನ್, ಪೆನ್ ಡ್ರೈವ್, ಚಾರ್ಜರ್ ಎಲ್ಲ ಕೂಡ ಪತ್ತೆಯಾಗಿದೆ. ಬಟ್ ಯಾರ ಜೊತೆ ಮಾತನಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ, ಈ ಪ್ರಜ್ವಲ್ ರೇವಣ್ಣನ ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಏನು, ಯಾರು ಅಲ್ಲಿಗೆ ಹೋಗಿದ್ರು ಬೀಟ್ ಮಾಡೋದಕ್ಕೆ, ಅವರು ಫೋನಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇದೆ, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.